ನಮಸ್ಕಾರ. ಸೊ ಫಸ್ಟ್ ಟೈಮ್ ಇದು ಲೈವ್ ಪಾಡ್ಕಾಸ್ಟ್. ನಾನು ಇಷ್ಟು ದಿನ ಯೂಶ್ವಲಿ ಅಟ್ಲೀಸ್ಟ್ 9 o'clock ಮುಂಚೆ ಯಾವಾಗಲೂ ರೆಕಾರ್ಡ್ ಮಾಡಿ ಅದಕ್ಕೊಂದು ಪಿಕ್ಚರ್ ಹಾಕಿ ಒಂದು 10 ನಿಮಿಷ ಆಗೋದು ನನಗೆ ರೆಕಾರ್ಡಿಂಗ್, 10-12 ಮಿನಿಟ್ಸ್. ಆಮೇಲೆ ಆ ಎಡಿಟಿಗೆ ಇನ್ನೊಂದು 10-15 ನಿಮಿಷ ಎಕ್ಸ್ಪೋರ್ಟ್ ಮಾಡಿ. ಇಟ್ ಯೂಸ್ ಟು ಬಿ ಅ ಗುಡ್, ಒಂಥರ ನನಗೆ ರುಟೀನ್ ಆಗೋಗಿತ್ತು. ಬಟ್ ಇವತ್ತು ಬೆಳಿಗ್ಗೆಯಿಂದ ನಾನು ನಮ್ಮ FUC ಕ್ಲಬ್ಬಿನ ವೆಬ್ಸೈಟ್ ಲಾಂಚ್ ಮಾಡೋದು ತುಂಬ ಲಾಸ್ಟ್ ಮಿನಿಟ್ ಡಿಸಿಷನ್. ನಾವಿನ್ನೂ ತುಂಬ ದಿನ ಆದಮೇಲೆ ಮಾಡೋಣ ಅಥವಾ ಇನ್ನೇನೋ ಒಂದಿಷ್ಟು ರೆಡಿ ಮಾಡ್ಕೊಂಡದೆ ಅಂಥದ್ದು ಏನೇನೋ ಡಿಸ್ಕಷನ್ ಆಗಿತ್ತು. ಬಟ್ ಇವತ್ತು ಬೆಳಿಗ್ಗೆ ನನಗೆ ಅನಿಸಿದ್ದು ಅದು ಸುಮ್ಮನೆ ಪೋಸ್ಟ್ಪೋನ್ ಆಗ್ತಾನೆ ಇದ್ದರೆ ಇನ್ನೆಲ್ಲಿಗೂ ಹೋಗಲ್ಲ, ಸೊ ಲೆಟ್ ಸ್ಟಾರ್ಟ್ ಇಟ್ ಅಂತ. ಹಾಗಾಗಿ ಬೆಳಿಗ್ಗೆಯಿಂದ ಐ ಹ್ಯಾವೆಂಟ್ ಅಲ್ಲೇ ಬರೀ ಊಟಕ್ಕೆ ಎದ್ದು ಹೋಗೋದು ಬಿಟ್ಟರೆ ಬೇರೆ ಏನೂ ಮಾಡೇ ಇಲ್ಲ. ಆ್ಯಂಡ್ ತುಂಬ ಟಯರ್ಡ್ ಆಗೋಗಿದ್ದೆ. ಪಾಡ್ಕಾಸ್ಟ್ ಮಾಡೋದು ಬೇಡ, ಇವತ್ತು ಸ್ಕಿಪ್ ಮಾಡೋಣ ಅಂತ. ಈಗ ನನ್ನ ಮಗಳನ್ನ ಮಲಗಿಸ್ಬೇಕಂದ್ರೆ ಸಡನ್ನಾಗಿ ಐಡಿಯಾ ಬಂದಿದ್ದು, ವೈ ನಾಟ್ ಡೂ ಇಟ್ ಲೈವ್. ಸೊ ದಿಸ್ ಇಸ್ ಅ ಲೈವ್ ಪಾಡ್ಕಾಸ್ಟ್ ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಕರೆಕ್ಟಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಎನಿವೇ, ಸೊ June 1st, FUC, in a birth of FUC, Filmmakers United Club ಅಂತ. ದೋ ಇಟ್ ಸೌಂಡ್ಸ್ ಲೈಕ್ ಸಮಥಿಂಗ್ ಎಲ್ಸ್, ಬಟ್ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಲಿಲ್ಲ ನಾನು. ಆ್ಯಕ್ಚುಲಿ ಫಿಲ್ಮ್ ಮೇಕರ್ಸ್ ಆನ್ಲೈನ್ ಹಿಂಗೇನೋ ಅವಾಗ FO ಆಗೋಗಿತ್ತದು. ಈ ಥರದ್ದು ಏನೇನೋ ಹೆಸರುಗಳು ಯೋಚನೆ ಮಾಡ್ತಾ ಮಾಡ್ತಾ ಅದು FUC ಅಂತ ಆಯಿತು. ಬಟ್ ಇಟ್ ವಾಸ್ ಆಮೇಲೆ ನನಗೆ ಬಿಗಿನಿಂಗಲ್ಲಿ ಇದು ಓಕೆನಾ ಅನ್ನೋ ಡೌಟು ಇತ್ತು. ಇಬ್ಬರು ಹೂ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್. ಅವ್ರ ಹೆಸರು ಈಗಲೇ ಹೇಳಲ್ಲ ನಾನು. ಬಟ್ ದ ರೆಸ್ಟ್ ಆಫ್ ದೆಮ್ encouraged, and luckily everyone said, oh, this is it, this is kind of making a statement and we have to do this ಅಂತ. the energy sort of last 15 days ಅಲ್ಲಿ it increased. by the way, ಯಾರು ಕಮೆಂಟ್ ಮಾಡಬೇಡಿ, ನಾನು ಫೋನನ್ನು ಉಲ್ಟಾ ಇಟ್ಕೊಂಡು ಮಾತಾಡ್ತಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ವಿಡಿಯೋ ಯಾಕೆ ಬರ್ತಿಲ್ಲ ಅಂದರೆ ಐ ಹ್ಯಾವ್ ಸ್ವಿಚ್ಡ್ ಆಫ್ ಆಲ್ ದ ಲೈಟ್ಸ್ and it has to be a podcast, so I can't show you my face, I'm sorry. so ಇಟ್ಸ್ ಲೈಕ್ ಜೂನಲ್ಲೇ ಯಾಕೆ ಮಾಡಬೇಕು ಅಂದರೆ, ನಾನು ನನ್ನ ಲೈಫಲ್ಲಿ ಐ ಥಿಂಕ್ ಜೂನಲ್ಲಿ ಐ ಹ್ಯಾವ್ ಡನ್ ಆಲ್ ದ ವಿಯರ್ಡ್ ಥಿಂಗ್ಸ್ ಇನ್ ಮೈ ಲೈಫ್. ಸೊ ಐ ಥಾಟ್ ದಿಸ್ ಆಲ್ಸೋ ಹ್ಯಾಸ್ ಟು ಹ್ಯಾಪನ್ ಇನ್ ಜೂನ್. ಫಾರ್ ಎಕ್ಸಾಂಪಲ್, ನನ್ನ ಇಂಜಿನಿಯರಿಂಗ್ ಎಕ್ಸಾಮ್ ನಾನು ಲಾಸ್ಟ್ ಸೆಮಿಸ್ಟರಲ್ಲಿ ಇದೇ ನನ್ನ ಕೊನೆ ಎಕ್ಸಾಮ್ ಅಂತ ಬರೆದು ಬಂದಿದ್ದು. ಐ ಥಿಂಕ್ ಇಟ್ ವಾಸ್ ಜೂನ್ ಎಂಡ್ ಆರ್ ಅಟ್ ದ ಮೋಸ್ಟ್ ಜುಲೈ ಬಿಗಿನಿಂಗ್, ನಂಗೆ ಒಂದು ಸ್ವಲ್ಪ, ಬಟ್ ಅರೌಂಡ್ ದಿಸ್ ಟೈಮ್. ಸೊ ಇಯರ್ 2000 ಅಲ್ಲಿ ಅದು ಮಾಡಿದ್ದೆ. ಆ್ಯಂಡ್ 2005 ಜೂನಲ್ಲಿ ಸ್ಲ್ಯೂತ್ ಅನ್ನೋ ನಾಟಕ, ಅದೇ ನಾನು ಅದ್ರ ಬಗ್ಗೆ 2-3 ಪಾಡ್ಕಾಸ್ಟ್ ಮಾಡಿದೆ ಅನಿಸುತ್ತೆ, ವಿಚ್ ವಾಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಪ್ಲೇ. ಸೊ ಅದು 2005 ಜೂನಲ್ಲಾಯಿತು. 2010 ಜೂನಲ್ಲಂತೂ ಐ ಹ್ಯಾವ್ ಡನ್ ದ ಮೋಸ್ಟ್ ಡೇರಿಂಗ್ ಥಿಂಗ್, ಲೈಕ್ ಮೋಸ್ಟ್ ಡೇರಿಂಗ್ ಥಿಂಗ್. ಐ ಗಾಟ್ ಮ್ಯಾರಿಡ್, ಅದು ಜೂನಲ್ಲಿ. of course Lucia didn't happen in June, but 2015 ಏನಂತೀವಿ, 2015 ಜೂನಲ್ಲಿ I started writing U-Turn, and I thought 2020 June should have something important. ಈ ಥರದ್ದೇನೋ ಒಂದು ದೊಡ್ಡದು ಮಾಡಲೇಬೇಕು ಲೈಫಲ್ಲಿ ಅಂತ. ಆ್ಯಂಡ್ June 1st ಅಂತೆಲ್ಲ ನಂಗೆ ಒಂದು ಸ್ವಲ್ಪ OCD ಇದೆ. ಈ ಜಿಮ್ಗೆ ಹೋಗ್ಬೇಕಂದ್ರೆ ಮಂಡೆಯಿಂದ ಶುರು ಮಾಡಬೇಕು, ಫಸ್ಟಿಂದ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತೀವಲ್ಲ, ಆ ಥರ. ಆ್ಯಂಡ್ ಬಟ್ ಏನೋ ಈ ಥರ ಈ ರಶಲ್ಲಿ ಮಾಡಿದ್ದಕ್ಕೆ ಇಟ್ ಹ್ಯಾಪನ್. ಸೊ ಲಾಸ್ಟ್ 1 ವೀಕಲ್ಲಂತೂ ನಾನು ವೆಬ್ ಡಿಸೈನಿಂಗ್, ವೆಬ್ ಬಿಲ್ಡಿಂಗ್ ಇದೆಲ್ಲ ತುಂಬ ಕಲ್ತ್ಬಿಟ್ಟೆ. ಆ್ಯಂಡ್ ಇಟ್ಸ್ ಬಿನ್ ಎ ಗ್ರೇಟ್ ಟೈಮ್. ಐ ಹೋಪ್ ಇಟ್ ಲಾಂಚಸ್. ನನಗೆ ಐ ರಿಯಲಿ ವಿಶ್ FUC ಈಸ್ ಅ ಬಿಗ್ ಸಕ್ಸಸ್, ಯಾಕಂದರೆ ವಿ ರಿಯಲಿ ನೀಡ್ ಇಟ್ ಅಟ್ ದಿಸ್ ಪಾಯಿಂಟ್. ಬರೀ ಫಿಲ್ಮ್ ಮೇಕರ್ಸ್ ಅಲ್ಲ, ಆಡಿಯನ್ಸ್, ಫಿಲ್ಮ್ ಮೇಕರ್ಸ್ ಆಸ್ ಅ ಕಮ್ಯುನಿಟಿ, ವಿ ನೀಡ್ ಇಟ್. ಆ್ಯಂಡ್ ವಿ ನೀಡ್ ಇಟ್ ಟು ಬಿಕಮ್ ಅ ಸಕ್ಸಸ್, ಎಸ್ಪೆಷಲಿ ಅಟ್ ಟೈಮ್ಸ್ ಲೈಕ್ ದೀಸ್. ಈ ಕೋವಿಡ್ಡಿಂದ ಹೋಪ್ ಎಲ್ಲ ಎಷ್ಟೋ ಜನಕ್ಕೆ ಹೊರಟೋಗ್ತಾ ಇದೆ. ಅಂಥ ಟೈಮಲ್ಲಿ ವಿ ಶುಡ್ ರಿಯಲಿ ಕಮ್ ಟುಗೆದರ್ ಆ್ಯಂಡ್ ಮೇಕ್ ದಿಸ್ ಹ್ಯಾಪನ್. ಸೊ ನೆನ್ನೆಯಲ್ಲಿ ನಿಲ್ಲಿಸಿದ್ದೆ ನಾನು, ಲೆಟ್ಸ್ ಗೋ ಬ್ಯಾಕ್ ಟು ಲೈಫು ಇಷ್ಟೇನೆ. ಸೊ ಆ ಸಾಂಗ್ ಲೈಫು ಇಷ್ಟೇನೆ ಅಂತ ಭಟ್ರು ಹಾಡು ಮಾಡಿಕೊಟ್ರು ನನಗೆ. ಆ ಹಾಡಿಂದ ನನಗೆ, ನಾನು ಆಗಾಗ ಕಾರಲ್ಲಿ ಎಲ್ಲ ಹೋಗಬೇಕಂದ್ರೆ ಅದಕ್ಕೆ ಥಂಬ್ ಡ್ರೈವಲ್ಲಿ ಹಾಕ್ಕೊಂಡು ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಐ ಯೂಸ್ ಟು ಆಲ್ವೇಸ್ ಲಿಸನ್ ಟು ಇಟ್. ಅದು ಕೇಳ್ತಾ ನನಗೆ ಇಟ್ಸ್ ಲೈಕ್ ಡ್ರೈವ್ ಮಾಡಬೇಕಂದ್ರೆ ಇಟ್ ಯೂಸ್ ಟು ಬಿ ಆನ್ ಆನ್ ಆಟೋ ಮೋಡ್ ಡ್ರೈವಿಂಗ್. ಆ್ಯಂಡ್ ಐ ಯೂಸ್ ಟು ಓನ್ಲಿ ವಿಜುವಲೈಸ್ ಮೂವಿದು ಹೇಗೆ ಬರುತ್ತೆ, ಇದನ್ನು ಹೇಗೆ ಶೂಟ್ ಮಾಡ್ತೀನಿ, ಇದು ಎಲ್ಲಿ ಹಾಕ್ತೀನಿ ಈ ಹಾಡನ್ನು. ಯಾಕಂದರೆ ಇದು ಬಿಗಿನಿಂಗಲ್ಲೇ ಟೈಟಲ್ ಸಾಂಗ್ ಅಂತ ಹಾಕೋಕ್ಕಾಗಲ್ಲ, ಇಟ್ ಈಸ್ ಅ ವೆರಿ ಸ್ಯಾಡ್ ಸಾಂಗ್. ಎಲ್ಲಿ ಹಾಕ್ಬೋದು, ಯಾವುದು, ಈ ಥರ ಓಡ್ತಾನೆ ಇತ್ತು. ಆ್ಯಂಡ್ ಸ್ಕ್ರಿಪ್ಟು ಅಷ್ಟೇ ರೆಡಿಯಾಗಿತ್ತು.
ಒಂದು ಪಾಯಿಂಟಲ್ಲಿ ಐ ಮೀನ್ ಸಾರಿ, ಸ್ಕ್ರಿಪ್ಟ್ ಕಂಪ್ಲೀಟ್ಲಿ ರೆಡಿ ಆಗಿತ್ತು. ವಾಟ್ ಆಮ್ ಐ ಸೇಯಿಂಗ್, ಸ್ಕ್ರಿಪ್ಟ್ ರೆಡಿ ಆಗಿದ್ದು, ಐ ವಾಸ್ ವಂಡ್ರಿಂಗ್ ವೇರ್ ಟು ಪುಟ್ ಇಟ್ ಆ್ಯಂಡ್ ಗಾಟ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ಲಾಟ್. ಅದೇ ಐ ಮೀನ್ ಐ ಆಮ್ ಶೋರ್ ನಾನೇನು ಸ್ಪಾಯ್ಲರ್ ಅಲರ್ಟ್ ಅಂತ, ಇಟ್ಸ್ 10 year old ಮೂವಿ, 9 year old ಮೂವಿ. ಸತೀಶ್ ಅವ್ರದ್ದು ಕ್ಯಾರೆಕ್ಟರಿನ ಸಾವೇನಿದೆ ಅದಾದಮೇಲೆ ಬರುತ್ತೆ. ಅದ್ರ ಬಗ್ಗೆ ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಇನ್ ಡೀಟೇಲ್ಸ್, ಮೇ ಬಿ ಅನದರ್ ಪಾಡ್ಕಾಸ್ಟ್. ಸೊ ಪ್ರಾಸೆಸ್ಸಲ್ಲಿ ಏನಾಯಿತು, ನಾನು ಈ ಥರ ಈ ಸ್ಕ್ರಿಪ್ಟ್ ನೀನು ಯಾರಿಗೆ ತೋರಿಸೋದು, ಯಾರಿಗೆ ಓದೋದು, ಇದನ್ನು ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ಡೈಲಾಗ್ಸ್ ಬರ್ಕೊಂಡಿದ್ದೆ, ಆ್ಯಂಡ್ ನನಗೆ ಡೈಲಾಗ್ಸ್ ನಾನು ಇಂಗ್ಲೀಷ್ ಟೆಕ್ಸ್ಟಲ್ಲಿ ಬರಿತೀನಿ, ಅಂದರೆ ನಾನು ಅಂದರೆ ನೀವು ಆ ಥರ. ಅದನ್ನು ಕ್ಲೀನಾಗಿ ಕನ್ನಡದಲ್ಲಿ ವೀರೇಂದ್ರ ಕೂತ್ಕೊಂಡು ಟೈಪ್ ಮಾಡಿಕೊಟ್ಟ. ಸೊ ಇಟ್ ವಾಸ್ ಕ್ವೈಟ್ ಸಮ್ 2 weeks ಐ ಥಿಂಕ್ ವೆಂಟ್ ಇನ್ ದ್ಯಾಟ್, ಪೂರ್ತಿ ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿ ಮಾಡೋದ್ರಲ್ಲಿ. ಆ ಸ್ಕ್ರಿಪ್ಟ್ ರೆಡಿ ಮಾಡಾದಮೇಲೆ ನನಗೆ ಯಾರು ಇದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂತ, ದಿಗಂತು ಯಾರೋ ಅಲ್ಲಿಂದ ಚೆನ್ನೈಯಲ್ಲೊಬ್ಬರು ಯಾರೋ ನನಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ, ಅದು ಇದು ಅಂತೆಲ್ಲ ಹಿ ಯೂಸ್ ಟು ಸೇ. ಬಟ್ ಯಾರೂ ಇನ್ನೂ ವರ್ಕ್ ಆಗ್ತಿರಲಿಲ್ಲ. ಇಲ್ಲಿ ನಾನು ಒಂದು ಪಾಯಿಂಟನ್ನು ಐ ವಾಂಟ್ ಟು ಟೆಲ್ ಆಲ್ ದ ನ್ಯೂ ಕಮರ್ಸ್ ದ್ಯಾಟ್ ಹೇಗೆ ವೆನ್ ಯು ವರ್ಕ್ ವಿತ್ ಅ ಡೈರೆಕ್ಟರ್ ಲೈಕ್ ಯೋಗರಾಜ್ ಭಟ್, ಆ್ಯಂಡ್ ಅದ್ರ ಜೊತೆ ನೀವು 2-3 ಪ್ರಾಜೆಕ್ಟಲ್ಲಿ ನಿಜವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಆಮೇಲೆ ಅದನ್ನು ಅಕ್ಕಪಕ್ಕದಲ್ಲಿರೋರೆಲ್ಲ ನೋಡ್ತಿರ್ತಾರೆ. ಐ ಮೀನ್ ಐ ಆಮ್ ಸೇಯಿಂಗ್, ಒಂದು ಎಡಿಟರಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು, ಮ್ಯಾನೇಜರ್ಸು ಎಲ್ಲರೂ ದೇ ವಿಲ್ ಕೀಪ್ ಸೀಯಿಂಗ್ ದಟ್ ಓಕೆ ಇವನು ಅಸಿಸ್ಟೆಂಟ್ ಆಗಿದ್ರು, ಈಸ್ ಪ್ಲೇಯಿಂಗ್ ಅ ಇಂಪಾರ್ಟೆಂಟ್ ರೋಲ್. ಅದನ್ನು ಸಬ್ಕಾನ್ಷಿಯಸ್ಲಿ ದೇ ವಿಲ್ ಬಿ ಅಬ್ಸರ್ವಿಂಗ್, ಆ್ಯಂಡ್ ಇಟ್ ವರ್ಕ್ಡ್ ಫಾರ್ ಮೀ, ಆ್ಯಂಡ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಯಾರಿಗೂ ಅಸಿಸ್ಟೆಂಟ್ ಆಗಿದ ತಕ್ಷಣ ಇನ್ನೆಲ್ಲೋ ಹೋಗಿ ನಾನು ಇವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದೆ ಅನ್ನೋ ಒಂದು ರೀಸನ್ಗೆ ನಿಮಗೆ ಫಿಲ್ಮ್ ಸಿಗಲ್ಲ. ನನಗೆ ಹೆಲ್ಪ್ ಆಗಿದೆ ಎಲ್ಲಿ ಅಂದರೆ, ಮ್ಯಾನೇಜರ್ಸಿಂದ ಹಿಡಿದು ಎವ್ರಿಬಡಿ ನ್ಯೂ ದಟ್ ಐ ಕ್ಯಾನ್ ಡಿರೆಕ್ಟ್ ಒನ್ ಡೇ ಅಂತ. ಐ ಥಿಂಕ್ ದಟ್ ಸಮಥಿಂಗ್ ದಟ್ ಯು ಶುಡ್ ಮೇಕ್ ಶೋರ್ ಇಟ್ ಹ್ಯಾಪನ್ಸ್. ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ತುಂಬ ಸಪೋರ್ಟ್ ಸಿಗುತ್ತೆ ಒಂಥರ. ನನಗೆ ಆಮೇಲೆ ಪಂಚರಂಗಿ ಆದಮೇಲೆ ಆಫೀಸಲ್ಲಿ, ಅಂದರೆ ಭಟ್ರ ಆಫೀಸಲ್ಲೇ ಹೋಗಿ ಕೂರ್ತಾ ಇದ್ವಿ, ಮಾತಾಡ್ತಿದ್ವಿ. ಆಗ ಬರೋರೆಲ್ಲ ಸರ್ ನಿಮ್ದು ಯಾವಾಗ ಪಿಕ್ಚರ್ ಅಂತ ಕೇಳೋರು. ದ ಫ್ಯಾಕ್ಟ್ ದಟ್ ನನಗೆ ಸರ್ ಅಂತಿದ್ರಲ್ಲ, ನಾನು ಇನ್ನೂ ಪಿಕ್ಚರೇ ಮಾಡಿರಲಿಲ್ಲ, ಬಟ್ ದೇ ಸಮ್ವೇರ್ ನ್ಯೂ that he will be able to do something ಅನ್ನೋದು. I think that's a very important thing to happen. ಆವಾಗ ಸನ್ನತ್ ಆ್ಯಂಡ್ ಸುರೇಶ್ ಅನ್ನೋರು ಎಡಿಟರ್ಸ್. ಅವರು ಮನಸಾರೆಯಿಂದ ಪಂಚರಂಗಿ ಅದಕ್ಕೆಲ್ಲ ಜೊತೆಗೆ, ಪಂಚರಂಗಿನಲ್ಲಿ ವರ್ಕ್ ಮಾಡಿರಲಿಲ್ಲ ಬಟ್ ಮನಸಾರೆಯಲ್ಲಿ ವರ್ಕ್ ಮಾಡಿದರು. ಆ್ಯಂಡ್ ಸನ್ನತ್ ನನಗೆ ಹೀಗೆ ಅಲ್ಲಿ ಆಗಾಗ ಸಿಗ್ತಾಯಿದ್ರು. ಆ್ಯಂಡ್ ಈ ಸೈಡ್ ಈ ಥರ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಅವರು ಫಿಲ್ಮ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಬರ್ತೀರ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ. ನಾನು ಓಕೆ ಯಾವ ಪ್ರೊಡ್ಯೂಸರು ಅಂತ, ಯಾಕಂದರೆ ನನಗೆ ಆಲ್ರೆಡಿ ಈ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಇದು ಇಷ್ಟ ಆಗಲ್ಲ ನನ್ನ ಸಿನಿಮಾ ಅನ್ನೋದು ತಲೆಯಲ್ಲಿ ಕೂತಿತ್ತು. ಅವ್ರ ಹೆಸರು ಜಾಕ್ ಮಂಜು ಅಂತ. ನನ್ನ ಹೆಸರು ಕೇಳಿದಾಗ್ಲೇ ಯಾಕೆ ಸನತ್, ಯಾರು ಇವ್ರು ಜಾಕ್ ಮಂಜು ಅನ್ನೋರು ಯಾಕೆ ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಆ ಹೆಸರಲ್ಲೇ ನಗು ಬರೋಕ್ಕೆ ಶುರು ಆಯಿತು. ಇಲ್ಲ ಸರ್, ಅವರು ಈ ಥರ ಭಟ್ರು ಕ್ಯಾಂಪ್ ಅದ್ರ ಬಗ್ಗೆ ಎಲ್ಲ ಗೊತ್ತು ಅವ್ರಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಇಷ್ಟ ಇದೆ. ಸರಿ, ನಾನು ಅವ್ರು ಯಾವ ಸಿನಿಮಾ ಮಾಡಿದ್ದಾರೆ ಅಂತ, ಡೆಡ್ಲಿ ಸೋಮ ಮಾಡಿದ್ದಾರೆ ಅಂತ. ನಾನು ಡೆಡ್ಲಿ ಸೋಮ, ಮಾಸ್ ಕ್ಯಾಟಗರಿ ಕಮರ್ಷಿಯಲ್ಸ್ ಫಿಲ್ಮ್ ಮಾಡಿದವರಿಗೆ ನಾನಿಲ್ಲೇನೋ ನಾನ್ ಲೀನಿಯರ್ ಲವ್ ಸ್ಟೋರಿ, ಅದು ಅದರಲ್ಲಿ 7 ಜನ ಹುಡುಗಿರು ಬಂದು ಹೋಗೋದು ದಿಗಂತ್ ಜೊತೆ, ಹೀಗೆಲ್ಲ ಬರ್ಕೊಂಡಿದ್ದೀನಿ, ಅವ್ರು ಎಲ್ಲಿ ಇಷ್ಟಪಡೋಕ್ಕೆ ಸಾಧ್ಯ ಅಂತ. ಅವರಿಲ್ಲ, ನೀವು ಜಸ್ಟ್ ಬಂದು ಒಂದು ಸತಿ ಮೀಟ್ ಮಾಡಿ ಅಂತ ಅಂದರು. ಸೊ ಆಗ ನಾನು ಜಾಕ್ ಮಂಜು ಅವ್ರನ್ನ UBCT ಪಕ್ಕದಲ್ಲಿ ಒಂದು ಕಾಫಿ ಡೇ ಇದೆಯಲ್ಲ, ಅಲ್ಲಿ ಮೀಟ್ ಮಾಡಿದೆ. ಅಲ್ಲಿ ಮೀಟ್ ಮಾಡಿ, ಆ್ಯಂಡ್ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಅವರು ಗಾಂಧಿನಗರ್ ಪ್ರೊಡ್ಯೂಸರ್ ಅಂತ ಏನಂತಾರೆ ಅದೇ ಥರ ಹೆಸರಿಗೆ ಕ್ಯಾಟಗರೈಸ್ ಆಗೋರು. ಬಟ್ ದ ಮೀಟಿಂಗ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಅವ್ರಿಗೆ ಕತೆ ಹಿಂಗಿರುತ್ತೆ ಸರ್, ಅದು ಇದು ಅಂತೆಲ್ಲ ಹೇಳಿದೆ. ಮನಸ್ಸು ಒಳಗಡೆ ಇದು ಸುಮ್ಮನೆ ಇವರು ಇನ್ನೂ ಫೈಟ್ ಹಾಕಿ ಅದು ಹಾಕಿ ಅಂತ. ಬಟ್ ಅವರು ಓಕೆ ಫೈಟ್ ಇರಲ್ವಾ, ಇಲ್ಲ ಅಂತ ಅಂದೆ. ಭಟ್ರು ಪ್ರೆಸೆಂಟ್ ಮಾಡ್ತಾರಾ ಅಂತ. ಹಿ ವಾಸ್ ವೆರಿ ಪ್ರೊಫೆಷ್ನಲ್ ಇನ್ ದಟ್ ಮೀಟಿಂಗ್. ಆಮೇಲೆ ಅವ್ರಿಗೆ ಅಂದೆ, ನನ್ನ ಹತ್ರ ಒಂದು 4-5 ಹಾಡು ಅವರು ರಫ್ ಸ್ಕ್ರ್ಯಾಚ್ ಸಾಂಗ್ಸ್ ಅಂತ ಮಾಡಿಕೊಟ್ಟಿದ್ದಾರೆ, ಆ್ಯಂಡ್ ಅದನ್ನು ಬೇಕಿದ್ರೆ ಕೇಳಿಸ್ತೀನಿ ಅಂತ. ಸೊ ಕಾರಿಗೆ ಬಂದರು. ಕಾರಲ್ಲಿ ಯಾರಿಗೆ ಹೇಳೋಣ, ಈ ಥರದ್ದು ಒಂದು 2-3 ರಫ್ ವರ್ಷನ್ಸ್ ಇತ್ತು, ಹಾಡಿಂದು ಟ್ಯೂನ್ಸ್ ಇತ್ತು. ಮನೋಮೂರ್ತಿ ಅವ್ರ ಹತ್ರ ನಾನು ಆಲ್ರೆಡಿ ಒಂದಿಷ್ಟು ಟ್ಯೂನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೆ. ಆ್ಯಂಡ್ ಮನೋಮೂರ್ತಿ ಅವರು ನನಗೆ ಮನಸಾರೆ ಮತ್ತು ಪಂಚರಂಗಿನಲ್ಲಿ ಫ್ರೆಂಡ್ ಆಗಿದ್ದರು. ಆ್ಯಂಡ್ ದಿಸ್ ಇಸ್ ವಾಟ್ ಐ ಸೇ ಅಗೇನ್. ಸೊ ಮನೋಮೂರ್ತಿ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿತ್ತು ದಟ್ ಐ ಕ್ಯಾನ್ ಕೊಲ್ಯಾಬ್ರೇಟ್ ವಿತ್ ದಿಸ್ ಫಸ್ಟ್ ಟೈಮ್ ಡಿರೆಕ್ಟರ್ ಅಂತ. ಸೊ ಹಾಗೆ ಅವ್ರು ನನಗೆ ಅವ್ರ ಹತ್ರ ಇದು ಟ್ಯೂನ್ಸ್ ಎಲ್ಲ ಕೊಟ್ಟು, ಐ ಯೂಸ್ ಟು ಸೆಲೆಕ್ಟ್ ನನಗೆ ಯಾವ ಟ್ಯೂನ್ ಬೇಕು, ಆಮೇಲೆ ಆ ಟ್ಯೂನಲ್ಲಿ ಇದನ್ನು ಇನ್ನೂ ಬೆಟರ್ ಮಾಡೋದು ಹೇಗೆ. ಸೊ ಆಲ್ ದಟ್ ಡಿಸ್ಕಷನ್ಸ್. ಸೊ ಜಾಕ್ ಮಂಜು ಅವರು ಕೇಳಿದ್ರು,
ಆ್ಯಂಡ್ ಈ ಸೆಡ್ ಸರಿ ನಾನು ಒಂದು 2-3 ದಿನ ಕೊಡಿ ವಾಪಸ್ ರಿವರ್ಟ್ ಮಾಡ್ತೀನಿ ಅಂತ. ಆ್ಯಂಡ್ ಐ ಥಾಟ್ ಇಲ್ ನೆವರ್ ಕಾಲ್. ನೋಡಿದ್ರೆ ಹೀ ಕಾಲ್ಡ್. ಆಮೇಲೆ ಹಿಂದಿನ ಪಾಡ್ಕಾಸ್ಟ್ ಅನಿಸುತ್ತೆ, ಐ ಥಿಂಕ್ 31st ಪಾಡ್ಕಾಸ್ಟಲ್ಲಿ ಏನು ಫೋಟೋ ಇದೆ ಅದು ಈ ಪಾಡ್ಕಾಸ್ಟ್ಗೆ ಹಾಕಬೇಕಿತ್ತು ನಾನು ಆ್ಯಕ್ಚುಲಿ. ಸೊ ಅದು ಯೋಗರಾಜ್ ಭಟ್ರು ಆಫೀಸಿಗೆ ಬಂದರು, ಭಟ್ರ ಜೊತೆ ಮಾತಾಡಿದ್ರು. ನನ್ನ ಭಟ್ರು ಸೈಡ್ ಇವ್ರ ಹತ್ರ ಮಾಡಿಸಿ, ನೀವೇನೋ ನಾನು ಇರ್ತೀನಿ ಹಿಂದೆ, ಹಿ ವಿಲ್ ಡೂ ದ ಫಿಲ್ಮ್ ಅಂತೆಲ್ಲ ಹಿ ಎನ್ಕರೇಜ್ಡ್. ಆ್ಯಂಡ್ ಜಾಕ್ ಮಂಜು ಸೈನ್ಡ್ ಅಪ್. ಸೊ ದಿಗಂತನ ಕರೆದ್ರು, ದಿಗಂತಿಗೆ ಅಡ್ವಾನ್ಸ್ ಅನ್ನೋದು ಕೊಟ್ಟರು, ಒಂದು ಚೆಕ್, ನನಗೊಂದು ಚೆಕ್ ಕೊಟ್ಟರು. ಆ್ಯಂಡ್ ಅಷ್ಟೇ, ಅಲ್ಲೇ ಆ ಫ್ಲೋರ್ ಮೇಲೆ ಕೂತಿದ್ವಲ್ಲ, ಆ್ಯಂಡ್ ವಿ ಆಲ್ ಶುಕ್ ಹ್ಯಾಂಡ್ಸ್ ಆ್ಯಂಡ್ ವಿ ಡಿಸೈಡೆಡ್ ಟು ಸೈನ್ ಅಪ್. ಆಮೇಲೆ ಜಾಕ್ ಮಂಜು ಅವ್ರ ಜೊತೆ ಸೈಯದ್ ಸಲಾಮ್ ಆ್ಯಂಡ್ ಉಪೇಂದ್ರ ಶೆಟ್ಟಿ ಅಂತ ಇನ್ನಿಬ್ಬರು ಕೋ ಪ್ರೊಡ್ಯೂಸರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಥರ ಜಾಯ್ನ್ ಆದರು ಮುಂದೆ. ಸೊ ನನ್ನ ಮೊದಲನೇ ಸಿನಿಮಾ ಅಂತ ಹೀಗೆ ಆಗಿದ್ದು. ಆ್ಯಂಡ್ ಲುಕಿಂಗ್ ಬ್ಯಾಕ್ ಟುಡೇ, ಐ ಥಿಂಕ್ ಐ ವಾಸ್ ವೆರಿ ಲಕ್ಕಿ. ಇಟ್ ವಾಸ್ ಆ್ಯಕ್ಚುಲಿ ಅ ಲಾಟ್ ಆಫ್ ಲಕ್, ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಜಾಕ್ ಮಂಜು, ಐ ಹ್ಯಾವ್ ಟು ಥ್ಯಾಂಕ್ ಸೈಯದ್ ಸಲಾಮ್ ಆ್ಯಂಡ್ ಉಪೇಂದ್ರ ಶೆಟ್ಟಿ ದಟ್ ಅದು ಏನಾದರೂ ಅವರು ಭಟ್ರ ಹೆಸರು ನೋಡಿಕೊಂಡು ಏನಾದರೂ ಇರಲಿ, ಬಟ್ ಇಟ್ ವರ್ಕ್ಡ್ ಔಟ್. ಬಟ್ ಯಾವಾಗ ನನಗೆ ಫಿಲ್ಮ್ ಚೆಕ್ ಕೊಟ್ಟರು, ನಾನು ಮನೆಗೆ ಹೋದ್ಮೇಲೆ ಅಲ್ಲಿಂದ ಆಚೆ ಐ ಡೋಂಟ್ ಥಿಂಕ್ ಐ ವಾಸ್ ಮೈ ಸೆಲ್ಫ್ ಫಾರ್ ದ ನೆಕ್ಸ್ಟ್ 1 year. ಯಾಕಂದರೆ ಇಟ್ಸ್ ಫಿಲ್ಮ್ ನಿಮಗೆ ಸಿಗದೇ ಇದ್ದಾಗ, ಅಯ್ಯೋ ನಮ್ಗೆ ಯಾರೂ ಫಿಲ್ಮ್ ಕೊಡ್ತಾ ಇಲ್ಲ, ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂತ ಬೇಜಾರಲ್ಲಿ ಓಡಾಡೋದು ಇಸ್ ಮಚ್ ಈಸಿಯರ್. ಬಟ್ ಆ್ಯಕ್ಚುಲಿ ನಿಮಗೊಂದು ಪ್ರಾಜೆಕ್ಟ್ ಕೊಡ್ತಾರಲ್ಲ ಮಾಡಿ ಅಂತ, ಟು ಲೀಡ್, ಬಿಕಾಸ್ ಡಿರೆಕ್ಷನ್ ಇಸ್ ಬೇಸಿಕಲಿ ಲೀಡಿಂಗ್ ದ ಹೋಲ್ ಟೀಮ್ ಆ್ಯಂಡ್ ಯು ಹ್ಯಾವ್ ಟು ಲೀಡ್ ದ ಎಂಟೈರ್ ಪ್ರಾಜೆಕ್ಟ್ ಆ್ಯಂಡ್ ಎವ್ರಿಬಡಿ. ಅಂದರೆ ನೀವು ಏನೇ ತಪ್ಪು ಮಾಡಿದ್ರು ದ ಎಂಟೈರ್ ಗ್ಯಾಂಗ್ ವಿಲ್ ಫಾಲೋ ಯು ಡೂಯಿಂಗ್ ದಟ್ ಮಿಸ್ಟೇಕ್ ಆ್ಯಂಡ್ ಇಟ್ಸ್ ನಾಟ್ ಈಸಿ. ಸೊ ನನಗೆ ಇಟ್ ವಾಸ್ ಲೈಕ್ ವಾವ್, ನಾವು ಹ್ಯಾವ್ ಟು ಡಿರೆಕ್ಟ್ ದ ಮೂವಿ ಅಂತ. ಸೊ ಅಷ್ಟೊತ್ತಿಗೆ ದಿಗಂತದು ಡೇಟ್ಸು ಅದು ಇದು ಅಂತೆಲ್ಲ ಆಗಿ, ಐ ಥಿಂಕ್ ನನಗೀಗ ಮರ್ತೋಗಿದೆ, ನವೆಂಬರಲ್ಲಿ ಸೈನ್ ಅಪ್ ಆಗಿದ್ದು. ಬಟ್ ನಾವು ಶೂಟಿಂಗ್ ಅಂತ ಶುರು ಮಾಡಿದ್ದು ಐ ಥಿಂಕ್ ಆಲ್ಮೋಸ್ಟ್ ಮಾರ್ಚ್ ಎಂಡ್ ಆರ್ ಏಪ್ರಿಲ್. ಅಲ್ಲಿವರೆಗೂ ಬರೀ ಲೊಕೇಶನ್ಸ್ ಹುಡ್ಕೋದು. ಆಮೇಲೆ ನನಗೆ ಆ ಲೊಕೇಶನ್ಸನ್ನು ನಾನು ತುಂಬ ಸತಿ ವಿಸಿಟ್ ಮಾಡ್ತಾಯಿದ್ದೆ. ಆ ಲೊಕೇಶನ್ಸ್ಗೆ ಹೋಗೋದು, ನಿಂತ್ಕೊಳ್ಳೋದು, ಆ್ಯಂಡ್ ಐ ವುಡ್ ಸಿ ಎವ್ರಿ ಶಾಟ್. ಒಂದು ಅಸಿಸ್ಟೆಂಟ್ನ ಕರ್ಕೊಂಡೋಗಿ, ಆಗ ಫೋನ್ನಲ್ಲಿ ಕ್ಯಾಮ್ರಾ ಅನ್ನೋದು ಇರಲಿಲ್ಲ. ಐ ಥಿಂಕ್ ಐ ಹ್ಯಾಡ್ ಅ ವೆರಿ ಬೇಸಿಕ್ ನೋಕಿಯಾ ಫೋನ್. ಹ್ಯಾಂಡಿ ಕ್ಯಾಮ್ ಒಂದು ಕೊಡಿಸಿದ್ರು. ನಾನು ಎಷ್ಟೇ ಸತಿ ಹ್ಯಾಂಡಿ ಕ್ಯಾಮಲ್ಲಿ ಒಂಥರ ಸ್ಟೋರಿ ಬೋರ್ಡಿಂಗ್ ಥರ ಇಲ್ಲಿಂದ ಅದನ್ನು ರಿಹರ್ಸ್ ಮಾಡ್ತಾಯಿದ್ದೆ, ಈ ಸೀನನ್ನು ಹೇಗೆ ತೆಗಿಬೋದು, ಈ ಸೀನ್. ನನಗೆ ಭಯ ಅಂತೂ ಇತ್ತು ದಟ್ ಐ ವಿಲ್ ರಿಯಲಿ ಮೆಸ್ ಇಟ್ ಅಪ್, ಐ ವಿಲ್ ಸ್ಕ್ರೂ ಇಟ್ ಅಪ್. ಆ್ಯಂಡ್ 2ನೇ ದಿನ ಆದಮೇಲೆ ಪ್ರಾಜೆಕ್ಟ್ನ ಶೆಲ್ಫ್ ಮಾಡಿಬಿಡ್ತಾರೆ ಅನ್ನೋ, ಅದೇ ಐ ಆಲ್ವೇಸ್ ವಾಸ್ ಇನ್ ವಿತ್ ದ್ಯಾಟ್ ಫಿಯರ್. ಅಷ್ಟೊತ್ತಿಗೆ ನನ್ನ ಜೊತೆ DOP ಅಂತ ಯಾರನ್ನ ಯಾರ ಜೊತೆ ಶೂಟ್ ಮಾಡೋದು ಅಂದಾಗ, ಯೋಗರಾಜ್ ಭಟ್ರು ಫಸ್ಟ್ ಸಿನಿಮಾ ಮಾಡಿದ್ದು ಜ್ಞಾನಮೂರ್ತಿ. ಈಗ ಅವರು ಸುಜ್ಞಾನ್ ಅನ್ನೋ ಹೆಸರಲ್ಲಿ ಈಸ್ ಪಾಪ್ಯುಲರ್, ಬಟ್ ಆಗ ಜ್ಞಾನಮೂರ್ತಿ ಅಂತ. ಆ್ಯಂಡ್ ಯೋಗರಾಜ್ ಭಟ್ರದ್ದು ಫಸ್ಟ್ ಫಿಲ್ಮ್ ಅವರೇ ಮಾಡಿದರು. ಆ್ಯಂಡ್ ಯೋಗರಾಜ್ ಭಟ್ ಸೆಡ್ ಈಸ್ ವೆರಿ ಗುಡ್, ನೀನು ಅವ್ರ ಜೊತೆ ಕೊಲಾಬ್ರೇಟ್ ಆಗು ಅಂತ. ಆ್ಯಂಡ್ ಸೊ ಐ ಮೆಟ್ ಜ್ಞಾನಮೂರ್ತಿ, ಸೀನಿಯರ್ ಫೆಲೋ, ಸೀರಿಯಸ್ ಸ್ವಲ್ಪ. ಅವರಿಗೆ ಪೂರ್ತಿ ಸ್ಟೋರಿನ ನರೇಟ್ ಮಾಡಿದೆ. ಅದೇ ಫಸ್ಟ್ ಟೈಮ್ ನಾನು, ಯಾಕಂದರೆ ಮನೋಮೂರ್ತಿ ಅವರು ಸ್ಕ್ರಿಪ್ಟ್ ಓದಿದ್ರು, ಬಿಟ್ಟರೆ ಭಟ್ರು ಸುಮ್ಮನೆ ಆಗಾಗ ಒಂದಿಷ್ಟು ಸೀನ್ಸ್ ಕೇಳಿದ್ರು, ಈ ನೆವರ್ ರೆಡ್ ದ ಹೋಲ್ ಸ್ಕ್ರಿಪ್ಟ್. ಆ್ಯಂಡ್ ಜ್ಞಾನಮೂರ್ತಿ ಅವರು ಮತ್ತು ಒಂದಿಷ್ಟು ಜನ ಅಸಿಸ್ಟೆಂಟ್ಸ್ ಅಂತ ಯಾರು ಜಾಯ್ನ್ ಆದರು, ಅವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಜಾಕ್ ಮಂಜು ಅವರು ಗಿರಿನಗರಲ್ಲಿ ಒಂದು ಆಫೀಸ್ ಕೊಟ್ಟಿದ್ರು. ಅಲ್ಲಿ ಫಸ್ಟ್ ಟೈಮ್ ನಾನು ನರೇಟ್ ಮಾಡಿದ್ದು. ಅದಾದಮೇಲೆ ನನಗೆ ಇದೇನು ಇವ್ರು ಬೈತಾರಾ ಅಥವಾ ಇವ್ರಿಗೆ ಹೋಪೇ ಇರಲ್ವ ನನ್ನ ಮೇಲೆ ಅನ್ನೋದೇ ಇತ್ತು ತಲೆಯಲ್ಲಿ. ಬಟ್ ಆಫ್ಟರ್ ಐ ಫಿನಿಶ್ ದ ನರೇಷನ್, ಹಿ ಸೆಡ್, ಸರ್ ಪೂರ್ತಿ ಸಿನಿಮಾ ನನಗೀಗ ಕಣ್ಣಿಗೆ ಕಾಣಿಸೋ ಥರ ನರೇಟ್ ಮಾಡಿದ್ದೀರಾ, ಯು ಹ್ಯಾವ್ ವರ್ಕ್ಡ್ ಔಟ್ ಎವ್ರಿ ಲಿಟಲ್ ಡೀಟೇಲ್ ಅಂತ. ಅವ್ರು ಅದು ಹೇಳಿದ ಮೇಲೆ ನನಗೊಂಚೂರು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಓಕೆ, ಸೊ ಯಾಕಂದರೆ DOP ಇಸ್ ಲೈಕ್ ದ ಮದರ್ ಆಫ್ ದ ಫಿಲ್ಮ್ ಇಫ್ ಯು ಆರ್ ದ ಫಾದರ್. ಸೊ ಯು ಬೋತ್ ಹ್ಯಾವ್ ಟು ಬಿ ಇನ್ ಸಿಂಕ್. ಆ್ಯಂಡ್ ಥ್ಯಾಂಕ್ಫುಲಿ ಹಿ ಗೇವ್ ಮಿ ದಟ್ ಫೀಡ್ಬ್ಯಾಕ್. ಅದಾದಮೇಲಿಂದ ನಾವೆಲ್ಲ ಲೊಕೇಶನ್ ನೋಡೋಕ್ಕೆ ಹೋಗೋದು, ಆ್ಯಂಡ್ ವಾಟ್ ಸಾರ್ಟ್ ಆಫ್ how we are going to shoot, all those things were discussed. I think I'll discuss those things tomorrow. 14 minutes ಆಯಿತು. It was a extremely tiring day. So if you see, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಗೋ ಪ್ಲೀಸ್ ಪ್ರಮೋಟ್ ದ ಚಾನೆಲ್, ಲೆಟ್ಸ್ ಮೇಕ್ ಇಟ್ ಅ ಹ್ಯೂಜ್ ಸಕ್ಸಸ್. ಆ್ಯಂಡ್ ಮೇಲಿಂದ ಜಾಸ್ತಿ ಆ್ಯಕ್ಟಿವಿಟೀಸ್ ಆ ಚಾನಲಲ್ಲೂ ನಡೀತಾ ಇರುತ್ತೆ. I think podcasts will continue in my channel, but I will be more active on it.
The only thing we need for it to be successful is more people joining Ashtane. So all you have to do is talk about it, own it up. It's not just ನನ್ನ ಒಂದು ನಂದೊಂದು ಚಾನೆಲ್ ಅಲ್ಲ ಅದು, ಇದು ಇಟ್ಸ್ ಫಾರ್ ಆಲ್ ಆಫ್ ಅಸ್. ಆ್ಯಂಡ್ ಹೋಪ್ಫುಲಿ ಒಂದಿಷ್ಟು ವರ್ಷ ಆದಮೇಲೆ ಐ ವಾಂಟ್ ಟು ಪಾಸ್ ಇಟ್ ಆನ್, ಲೀಡ್ ಮಾಡೋ ಥರ. ಆ್ಯಂಡ್ ಹೌ ಐ ವಾಂಟ್ ಟು ಟೇಕ್ ಇಟ್ ಅಪ್ ಇಸ್ ಬ್ಯಾಫ್ಟಾ ಅನ್ನೋದು ಕೇಳಿದರೆ ನೀವು ಅದ್ರ ಬಗ್ಗೆ ಹೋಗಿ ನೋಡಿ, ಹೌ ಮಚ್ ಆ್ಯಕ್ಟಿವಿಟೀಸ್ ದೇ ಡೂ ಆ್ಯಂಡ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸೊ ಬ್ಯಾಫ್ಟಾ ಥರ ಆಗಲಿ, ಅದಕ್ಕಿಂತ ಚೆನ್ನಾಗಾಗಲಿ ಅಂತ ಲೆಟ್ಸ್ ವಿಶ್. ಆ್ಯಂಡ್ ಗುಡ್ ನೈಟ್. ಥ್ಯಾಂಕ್ ಯು.